ಹಾಂ ಹೇಳೋ ಮಗ. ಬರ್ತಾ ಇದ್ದೀನಿ ಆನ್ ದಿ ವೇ. ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಲ್ಲಿ ಸುತ್ತಮುತ್ತ ಬೇರೆ ಏನಾದರೂ ಇದೆಯಾ ಅಂತ ನೋಡಿದ್ರಾ? ಇಲ್ಲ ಸರ್, ನಾನು ಅಷ್ಟು ಕರೆಕ್ಟಾಗಿ ನೋಡಲಿಲ್ಲ. ಇದು ನೋಡಿ ಗಾಬರಿಯಾಗಿ ಇಲ್ಲಿಗೆ ಬಂದ್ಬಿಟ್ಟೆ ಸರ್. ಆದರೆ ಈ ಮೊಬೈಲ್ ಬಿದ್ದಿರೋ ಜಾಗದಲ್ಲಿ ಯಾರೋ ಬಿದ್ದು ಒದ್ದಾಡಿರೋ ಥರ ಮಾರ್ಕ್ ಆಗಿತ್ತು ಸರ್. ಸರಿ, ನಾವು ಈ ನಂಬರ್ ಯಾರ್ದು ಅಂತ ಚೆಕ್ ಮಾಡ್ತೀವಿ. ಈಗ ಜಾಗಕ್ಕೆ ಹೋಗ್ಬೇಡ, ನಡೀರಿ. ಸರಿ ಸರ್. ಸರ್ ಇಲ್ಲೇ ಸರ್, ರಕ್ತದ ಕಾಲ ಇದೆ ನೋಡಿ. ಹೇಳ್ತಿರೋದು ನಿಜ. ಏನಾದ್ರು ಕ್ಲೂಸ್ ಸಿಗುತ್ತಾ? ಒಳಗೆ ಸರ್ಚ್ ಮಾಡಿ. ಸರ್ ಏನು ಡೇವಿಡ್, ಅಲ್ಲಿ ನೋಡಿ. ಆ ಸಿಮ್ ಯಾರ್ದು ಚೆಕ್ ಮಾಡಿಸಿ. ಹಾಂ ಸರ್. ಥ್ಯಾಂಕ್ ಯು ಪ್ರದೀಪ್. ಏನಾದರೂ ಬೇಕಂದ್ರೆ ಸ್ಟೇಷನ್ಗೆ ಕರೆಸ್ತೀನಿ, ಬಂದು ಹೋಗಿ. ಆಯ್ತು ಸರ್. ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ. ಆಸೆ, ಅಸೂಯೆ, ಕೋಪ, ಸೇಡು, ಹೀಗೆ ಕ್ರೈಮ್ಗೆ ಹಲವಾರು ಕಾರಣಗಳಿರುತ್ತೆ. ಕಾರಣಗಳು ಎಷ್ಟೇ ಆದರೂ, ಕಾರಣಗಳು ಏನೇ ಆದರೂ, ಕ್ರೈಮ್ ಅನ್ನೋದು ಒಂದೇ. ದಿನನಿತ್ಯ ಜೀವನದಲ್ಲಿ ನಮ್ಮ ಮಧ್ಯೆ ಹುಟ್ಟೋ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಕೂಡ ಮುಂದೆ ದೊಡ್ಡದಾಗಿ ಕೊಲೆ ಮಾಡೋ ಲೆವೆಲಿಗೆ ಬಂದು ನಿಲ್ಲಬಹುದು. ಕೆಲವೊಂದು ಕಾರಣಗಳು, ಕೆಲವೊಂದು ಪರಿಸ್ಥಿತಿಗಳು ಎಷ್ಟು ಕ್ರೂರವಾಗಿರುತ್ತೆ ಅಂದರೆ, ಗಂಡ ಹೆಂಡ್ತಿನ, ಮಗ ಅಪ್ಪನ್ನ, ಅಣ್ಣ ತಮ್ಮನ್ನ, ಹೀಗೆ ತಮಗೆ ತುಂಬ ಹತ್ತಿರ ಆದವ್ರನ್ನೇ ಕೊಲೆ ಮಾಡೋ ಸಾಧ್ಯತೆಗಳಿರುತ್ತೆ. ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರೋದು ಒಂದು ಕೊಲೆ ಹಿಂದಿನ ಕತೆ. ಒಡೆದೋದ ಮೊಬೈಲ್ ಮತ್ತು ಒಂದು ಸಿಮ್ ಸಿಕ್ಕಿದೆ ಅಂತ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅವನು ಹೇಳಿರೋ ಜಾಗಕ್ಕೆ ಪೊಲೀಸ್ ಹೋಗ್ತಾರೆ. ಆಗಲ್ಲಿ ಅವರಿಗೊಂದು ಡೆಡ್ ಬಾಡಿ ಸಿಗುತ್ತೆ. ಅಷ್ಟಕ್ಕೂ ಆ ಡೆಡ್ ಬಾಡಿ ಯಾರ್ದು? ಅಲ್ಲಿ ಕೊಲೆ ಮಾಡಿದವರಾದರೂ ಯಾರು? ಸ್ವಾತಿ, ತಿಂಡಿ ರೆಡಿನಾ? ನನ್ಗೆ ಆಫೀಸಿಗೆ ಲೇಟ್ ಆಯ್ತು, ಬೇಗ ಬೇಗ. ದಿನ ಇದೇ ಗೋಳಾಯ್ತು ನಿಮ್ದು. ಒಂದು 10 ನಿಮಿಷ ಬೇಗ ಇದ್ರೆ ಏನಾಗುತ್ತೆ? ದಿನ ಲೇಟ್ ಆಗಿ ಹೇಳೋದು, ಆಮೇಲೆ ತಿಂಡಿ ತಿಂಡಿ ಅಂತ ಅರ್ಜೆಂಟ್ ಮಾಡ್ತೀರಾ. ಮಲ್ಗೋವಾಗಲೇ ಲೇಟ್ ಆದ್ರೆ ಬೇಗ ಹೇಗೆ ಹೇಳಕ್ಕಾಗತ್ತೆ ಹೇಳು? ಅದು ಅಲ್ಲದೆ ನನಗೆ ಚೆನ್ನಾಗಿ ನಿದ್ರೆ ಬರೋದು ಬೆಳಗಿನ ಜಾವದಲ್ಲಿ. ಅದಕ್ಕೆ ಹೇಳೋದು, ಮಧ್ಯರಾತ್ರಿ ತನಕ ಆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂರೋದು ಬಿಟ್ಬಿಟ್ಟು ಸ್ವಲ್ಪ ಬೇಗ ಮಲ್ಕೊಳ್ಳಿ. ಆಯ್ತು ಮೇಡಮ್, ನಾಳೆಯಿಂದ 8 ಗಂಟೆಗೆ ಮಲ್ಕೋತೀನಿ, ಸರಿನಾ? ಅದಕ್ಕೆ ಏನು ಕಮ್ಮಿ ಇಲ್ಲ. ಎಷ್ಟಂದ್ರು ನಿನ್ನ ಗಂಡ ಅಲ್ವಾ? ಬೇಗ ತಿನ್ನಿ. ಬರೀ ದೋಸೆ ತಿನ್ಬೇಕಾ? ಚಟ್ನಿ ಮಾಡಿಲ್ವಾ? ಮರ್ತೇ ಹೋಯ್ತು, ಇರಿ. ಸರಿನಾ? ಅಲ್ಲ, ಯಾವಾಗ ನೋಡಿದ್ರು ಆಫೀಸು ಕೆಲಸ ಬರೀ ಇದೇ ಆಯ್ತು. ಮನೆಗೂ ಬೇಗ ಬರಲ್ಲ. ಬಾರಿ ಖುಷಿ ಮಾರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ ರಾತ್ರಿ ಲೇಟಾಗಿ ಬಂದ್ರೆ. ಇವತ್ತು ಲೇಟಾಗಿ ಬನ್ನಿ, ಮನೆಯೊಳಗೆ ಸೇರ್ಸಲ್ಲ. ಆಯ್ತು, ಇವತ್ತು ಜಾಸ್ತಿ ಕೆಲಸ ಇಲ್ಲ, ಬೇಗ ಮನೆಗೆ ಬರ್ತೀನಿ, ಸರಿನಾ? ರೀ, ಈ ವೀಕೆಂಡ್ ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ನನಗಂತೂ ಮನೇಲಿ ಇದು ತುಂಬ ಬೋರ್ ಆಗ್ತಾ ಇದೆ. ಅಲ್ಲ, ನಿಮಗೆ ವೀಕೆಂಡಲ್ಲಿ ಏನು ಕೆಲಸ ಇರುತ್ತೆ? ಲಾಸ್ಟ್ ವೀಕೆಂಡ್ ನನ್ನ ಆಫೀಸಲ್ಲಿ ಆಡಿಟಿಂಗ್ ಇತ್ತು, ಅದಕ್ಕೆ ಹೋಗಿದ್ದೆ. ಈ ವೀಕೆಂಡ್ ಐಮ್ ಟೋಟಲಿ ಫ್ರೀ, ಎಲ್ಲಾದರೂ ಹೋಗೋಣ. ಕ್ಯಾಬ್ ಒಂದು ಕಾಲ್ ಮಾಡ್ತಿದ್ದಾನೆ, ನನಗೆ ಲೇಟ್ ಆಯಿತು. ಹಾಂ, ಸರಿ. ಸರಿ ಸ್ವಾತಿ, ಹಾಂ, ಬಾಯ್. ಬಾಯ್. ಅಯ್ಯೋ, ಒಂದು ನಿಮಿಷ, ಟಿಫಿನ್ ಮರ್ತೋಗ್ಬಿಟ್ಟಿದ್ದೀರಾ? ಸಾರಿ. ಬಾಯ್. ಬಾಯ್. ಮರ್ತ್ಬಿಟ್ಟೆ. ಈಗೇನು ಮಾಡ್ತೀರಿ? ಬಾಯ್. ಬಾಯ್.
ಆಫೀಸಿಂದ ಬೇಗ ಬಂದು ಏನು ಪ್ರಯೋಜನ ಹೇಳಿ? ಆಫೀಸಲ್ಲಿ ಮಾಡೋ ಅದೇ ಕೆಲಸನ ಇಲ್ಲೂ ಮಾಡ್ತಾ ಇರ್ತೀರ. ನೋಡು, ನಮ್ಮ ಸಪ್ಲೈಯರ್ಸ್ ಎಲ್ಲ ಇರೋದು US ಅಲ್ಲಿ. ಅವ್ರಿಗೀಗ ಡೇ ಟೈಮ್. ಸೊ ನಮ್ಗೇನೇ ಕೆಲಸ ಆಗಬೇಕಿದ್ರು ಈಗಲೇ ಮಾಡ್ಕೋಬೇಕು, ಇಲ್ಲಾಂದ್ರೆ ಆಮೇಲೆ ಅವ್ರು ರೆಸ್ಪಾಂಡ್ ಮಾಡಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ ಚಿನ್ನ. ಅರ್ಥ ಮಾಡ್ಕೊಂಡಿದ್ದೆಲ್ಲ ತುಂಬ ಆಯಿತು. ನೀವೇನು ಮಾಡ್ತಿರೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ಇನ್ಮೇಲಿಂದ ಮನೆಗೆ ಬಂದಮೇಲೆ ಎಸ್ಪೆಷಲಿ ಬೆಡ್ರೂಮಲ್ಲಿ ಈ ಆಫೀಸ್ ಕೆಲಸ ಎಲ್ಲ ಮಾಡೋಂಗಿಲ್ಲ ಅಷ್ಟೇ. ಬೆಡ್ರೂಮಲ್ಲಿ ಇನ್ನೇನು ಮಾಡಬೇಕು? ಸರಿ ಬಿಡು, ಕೆಲಸನೂ ಬೇಡ, ಲ್ಯಾಪ್ಟಾಪು ಬೇಡ. ಇಷ್ಟು ಮುದ್ದಾದ ಹೆಂಡತಿ ಪಕ್ಕದಲ್ಲಿರಬೇಕಾದ್ರೆ ಕೆಲಸ ಮಾಡೋದಕ್ಕೆ ಮನ್ಸು ಬರುತ್ತಾ? ಮನುಷ್ಯನಿಗೆ ತುಂಬ ಮುಖ್ಯವಾದದ್ದು ಒಂದೊಳ್ಳೆ ಬದುಕು. ಅದನ್ನು ನಡೆಸೋಕೆ ಒಂದೊಳ್ಳೆ ಮನೆ, ಒಳ್ಳೆ ಕೆಲಸ, ಒಳ್ಳೆ ಹೆಂಡತಿ. ದೇವರಾಜ್ ಪಾಲ್ಗೆ ಇದೆಲ್ಲವೂ ಕೂಡ ದೇವರು ಕೊಟ್ಟಿದ್ದ. ಹೀಗೆ ದೇವರಾಜ್ ಮತ್ತು ಸ್ವಾತಿ ಮದುವೆ ಆದ ನಂತರದ ದಿನಗಳನ್ನು ತುಂಬ ಖುಷಿಯಾಗಿ ಕಳೀತಾ ಇರ್ತಾರೆ. ಅವ್ರಿಗೆ ಆರ್ಥಿಕವಾಗಿ ಯಾವುದೇ ತೊಂದರೆ ಇರೋದಿಲ್ಲ. ಸ್ವಾತಿಗಾಗಾಗ ತನ್ನ ತಂದೆ ತಾಯಿ ನೆನಪಾಗ್ತಾ ಇದ್ರೂ ಕೂಡ ದೇವರಾಜ್ ಜೊತೆ ಖುಷಿಯಾಗಿ ಕಳೆಯೋ ಕ್ಷಣಗಳು ಅವೆಲ್ಲನೂ ಕೂಡ ಮರೆಸ್ತಾ ಇತ್ತು. ಹೀಗೆ ಒಂದಿಷ್ಟು ತಿಂಗಳು ಕಳೆದು ಹೋಗುತ್ತೆ. ಎಲ್ಲ ಸರಿ ಇದೆ, ಎಲ್ಲನೂ ಸರಿಯಾದ ದಾರಿಲಿ ಹೋಗ್ತಾ ಇದೆ ಅನ್ನೋಷ್ಟರಲ್ಲಿ ಒಂದು ಸಮಸ್ಯೆ ಶುರುವಾಗುತ್ತೆ. ಸ್ವಾತಿ, ಸ್ವಾತಿ, ಯಾರೋ ಅನಿತಾ ಅಂತ ಕಾಲ್ ಮಾಡಿದ್ದಾರೆ. ಸ್ವಾತಿ, ಎಲ್ಲಿ ಹೋದ್ಲಪ್ಪ ಇವಳು? ಹಲೋ ಹಲೋ, ಸ್ಟವ್ ಅಲ್ಲಿ ಬಿಸಿ ಟೀ ಇಟ್ಟಿದೆ. ಏನ್ರಿ ಆಟ ನಿಮ್ದು? ತಗೊಳ್ಳಿ ಆಯ್ತಾ? ಅಯ್ಯೋ, ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇದೀನಿ, ಒಂದು ನಿಮಿಷ. ಬಟ್ಟೆ ಆಮೇಲೆ ಒಣಗಿ ಹಾಕಿದ್ರಾಗಲ್ವಾ? ನೀ ಹಾಗೆ ಇಟ್ಟರೆ ಸ್ಮೆಲ್ ಬಂದ್ಬಿಡುತ್ತೆ. ಬರಲಿ ಬಿಡು. ಈ ಟೈಮಲ್ಲಿ ಯಾರು ಫೋನ್ ಮಾಡೋದು? ಅನಿತಾ. ನಿನ್ನೆ ರಾತ್ರಿನೂ ಫೋನ್ ಮಾಡಿದ್ರು ಇವರು. ಏನು ಅಂತ ಬೇಗ ಕೇಳು. ಅನಿತಾ, ಒಂದು ನಿಮಿಷ ರೀ. ಹಲೋ, ಹಾಂ ಹೇಳೆ. ರೀ, ಈ ವೀಕೆಂಡ್ ಮೂವಿಗೆ ಹೋಗೋಣವಾ? ನನಗೆ ಬೇರೆ ಕೆಲಸ ಇದೆ, ನೀನು ಹೋಗ್ಬಾ. ಒಬ್ಳೇನಾ? ನಾನು ಯಾವತ್ತಾದ್ರೂ ಮೂವಿಗೆ ಒಬ್ಳೆ ಹೋಗಿದ್ದೀನಾ? ಒಂದು ಕೆಲಸ ಮಾಡು, ನಿನ್ನ ಫ್ರೆಂಡ್ ಅನಿತಾ ಜೊತೆ ಹೋಗ್ಬಾ. ಯಾವ ಅನಿತಾ? ಅದೇ ನಿನಗೆ ಫೋನ್ ಮಾಡ್ತಿರ್ತಾಳಲ್ಲ ಅವಳು. ಓ, ಅವಳಾ? ಅಯ್ಯೋ, ಗಂಡ ಮಗನ್ ಬಿಟ್ಟು ಅವಳು ಬರಲ್ಲ ರೀ. ಸಾಕು, ನಾಟಕ ಸಾಕು. ಯಾಕ್ರಿ, ಏನಾಯ್ತು? ಯಾಕೆ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾ ಇದ್ದೀರಾ? ಆಯ್ತು ಬಿಡಿ, ಮೂವಿನೂ ಬೇಡ, ಏನೂ ಬೇಡ. ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ರೀ, ನಾನೇನು ಮೋಸ ಮಾಡಿದೆ ನಿಮಗೆ? ಒಬ್ಬ ಹುಡುಗನ ನಂಬರ ಹುಡುಗಿ ಹೆಸರು ಸೇವ್ ಮಾಡ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಯಾರೇ ಅವನು? ರೀ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ಅನಿತಾ ಅಂತ ಸೇವ್ ಮಾಡ್ಕೊಂಡಿದ್ಯಲ್ಲ, ಅವನ ಬಗ್ಗೆ. ನೋಡಿ, ನೀವು ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀರಾ. ಅದು ನನ್ನ ಕ್ಲಾಸ್ಮೇಟ್ ಅನಿತಾನೇ. ನೀವು ಅವತ್ತು ಫೋನ್ ರಿಸೀವ್ ಮಾಡಿದಾಗ ಮಾತಾಡಿದ್ದು ಅನಿತಾ ಗಂಡ. ಅವನು ಕೂಡ ನನ್ನ ಫ್ರೆಂಡೇ. ನಾನು ನಿನ್ನ ಚಾಟ್ ಹಿಸ್ಟ್ರಿ ನೋಡಿದ್ದೀನಿ. ಚಿನ್ನ, ಮುದ್ದು, ಮಿಸ್ ಯು ಬರೀ ಇದೆ. ಛೇ ರೀ, ನಾನು ಅನಿತಾ ಡಿಗ್ರಿ ಕ್ಲಾಸ್ಮೇಟ್. ಒಬ್ರಿಗೊಬ್ರು ಚಿನ್ನ ಮುದ್ದು ಅಂತಾನೆ ಕಳ್ಕೊಳ್ಳೋದು. ಅದಕ್ಕೆಲ್ಲ ಯಾಕ್ರಿ ಈ ಥರ ಆಡ್ತಾ ಇದ್ದೀರಾ? ನೋಡಿ, ನೀವು ಅನ್ಕೊಳ್ಳೋ ಥರ ಏನೂ ಇಲ್ಲ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ್ರಿ. ಡ್ರಾಮಾ ಸಾಕು ಅಂದೆ. ರೀ, ನಿಮ್ಗೆ ಎಷ್ಟು ಸತಿ ಹೇಳೋದು ಆ ಥರ ಏನೂ ಇಲ್ಲ ಅಂತ? ನಿಮ್ಮ ಮನ್ಸು ಸರಿ ಇಲ್ಲ, ಅದಕ್ಕೆ ಈ ಥರ ಕೆಟ್ಟಾಗಿ ಯೋಚನೆ ಮಾಡ್ತಾ ಇದ್ರೆ ಅಷ್ಟೇ. ಇನ್ನೊಂದು ಕ್ಷಣ ನನ್ನ ಮುಂದೆ ಇರಬೇಡ, ಹೋಗ್ತಾ ಇರು.
ಸಹಿಸ್ಕೊಳಕ್ಕಾಗಲ್ಲಪ್ಪ. ಸರಿ, ನೀನು ಅವ್ನ ಮೂಡ್ ಸರಿ ಇದ್ದಾಗ ನಂದೇನೂ ತಪ್ಪಿಲ್ಲ ರೀ ಅಂತ ಹೇಳಿ ಸಮಾಧಾನ ಮಾಡು. ಮುಂದೇನಾಗುತ್ತೋ ನೋಡೋಣ. ಅಲ್ಲಮ್ಮ, ಅವರಾಗೆ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ನಾನು ಹೇಗಮ್ಮ ಮನೆಗೆ ವಾಪಸ್ ಹೋಗ್ಲಿ? ಐ ಸಾರಿ ಸ್ವಾತಿ, ರಿಯಲಿ ಸಾರಿ. ನೀ ನನಗೆ ಬೇಕು ಸ್ವಾತಿ. ನೀನಿಲ್ಲದೆ ಒಂದು ದಿನ ಕಳೆಯೋದು ಎಷ್ಟು ಕಷ್ಟ, ಇನ್ನು ಲೈಫ್ ಪೂರ್ತಿ ಹೇಗೆ ಕಳೀಲಿ? ಸಾರಿ ಸ್ವಾತಿ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅನ್ಸತ್ತೆ. ಐ ಆಮ್ ರಿಯಲಿ ಸಾರಿ ಸ್ವಾತಿ. ಪ್ಲೀಸ್ ನನ್ನನ್ನು ಕ್ಷಮಿಸು. ಈ ಥರ ಮೆಸೇಜ್ನ ಒಬ್ಬ ಫ್ರೆಂಡು ಕಳಿಸ್ಬೋದು ಅಂತ ನನ್ನ ತಲೆಗೆ ಬರಲಿಲ್ಲ ನೋಡು ಸ್ವಾತಿ. ಪ್ಲೀಸ್ ಪ್ಲೀಸ್ ಕಮ್ ಬ್ಯಾಕ್ ಸ್ವಾತಿ. ನೀನಿಲ್ಲದೆ ಲೈಫ್ ತುಂಬ ಕಷ್ಟ ಅನಿಸ್ತಾ ಇದೆ. ಪ್ಲೀಸ್. ನಾನು ಯಾವ ತಪ್ಪು ಮಾಡಿಲ್ಲ ರೀ. ಯಾವುದೋ ಒಂದು ಕಾಲ್ ಅಥವಾ ಮೆಸೇಜನ್ನು ನೋಡಿ ಸ್ವಾತಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋ ದೇವರಾಜ್ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಅಯ್ಯೋ ನಾನು ದುಡುಕ್ಬಿಟ್ನೇನೋ ಅಂತ ಕೊರ್ಗಕ್ಕೆ ಶುರು ಮಾಡ್ತಾನೆ. ಸ್ವಾತಿ ವಾಪಸ್ ಬಂದಮೇಲೆ ಅವಳನ್ನ ಮತ್ತೆ ಒಪ್ಕೋತಾನೆ. ಒಂದು ಸಣ್ಣ ಭಿನ್ನಾಭಿಪ್ರಾಯಕ್ಕೆ ಒಡೆದೋದ ಮನಸ್ಸುಗಳು ಮತ್ತೆ ಒಂದಾಗ್ತವೆ. ಆದರೆ ಇವೆಲ್ಲ ಕೇವಲ ಮೇಲ್ನೋಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಒಳಗಡೆಯಿಂದ ಜೀವಂತವಾಗಿರೋ ಒಂದು ಬೆಂಕಿಯ ಕಿಡಿ ಒಂದು ಕಡೆಯಿಂದ ಸುಡ್ತಾನೆ ಹೋಗುತ್ತೆ. ಹಲೋ, ಬಂದ್ಯಾ? ಓಕೆ ಸರಿ, ಬಾಗಿಲು ತೆಗಿತೀನಿ ಇರು. ನನ್ನ ಗಂಡನಿಗೆಲ್ಲ ಗೊತ್ತಾಗೋಯ್ತು ಅಂತ ಭಯನೇ ಆಗೋಗಿತ್ತು. ಪುಣ್ಯ ಎಲ್ಲ ಸರಿ ಹೋಯ್ತು. ಎಲ್ಲ ಹಾಳಾದ ಫೋನಿಂದನೇ ಆಗಿದ್ದು. ಫೋನ್ ಲಾಕ್ ಮಾಡಿರಲಿಲ್ವಾ ನೀನು? ಮಾಡಿದ್ದೆ, ಆದರೆ ಅವ್ರು ಹೇಗೆ ಲಾಕ್ ಓಪನ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಇರಲಿ ಬಿಡು, ನೆಕ್ಸ್ಟ್ ಟೈಮ್ ನಾನಾಗೆ ಯಾವತ್ತೂ ಕಾಲ್ ಮಾಡೋಕ್ಕೆ ಹೋಗಲ್ಲ. ಅವ್ನು ಇಲ್ದಿರೋ ಟೈಮ್ ನೋಡ್ಕೊಂಡು ನೀನೇ ಕಾಲ್ ಮಾಡು. ಅಕಸ್ಮಾತ್ ಮೆಸೇಜ್ ಮಾಡಿದ್ರೆ ಅವಾಗಲೇ ಡಿಲೀಟ್ ಮಾಡಿಬಿಡು. ಸರಿ. ಮತ್ತೆ ಏನು ಸಮಾಚಾರ? ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಹಾಂ, ಕಷ್ಟ ಸುಖ ಮಾತಾಡೋಕ್ಕ ಕರೆಯೋದು ನೀನು ಇಲ್ಲಿಗೆ? ಹೌದು. ಕಷ್ಟ ಎಲ್ಲ ಮಾತಾಡಿದ್ದಾಯ್ತು, ಸುಖ ಮಾತಾಡೋಣ. ಏನು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಾಳೆ ಆಫೀಸ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಹೌದಾ? ಅಬ್ಬಾ, ಹೀಗಾದರೂ ಒಂದು ಟ್ರಿಪ್ ಹೋಗೋ ಚಾನ್ಸ್ ಸಿಕ್ತಲ್ಲ ರೀ. ನಾನು ಬರಲಾ? ನಾನು ಹೋಗ್ತಾ ಇರೋದು ಆಫೀಸ್ ಕೆಲಸದ ಮೇಲೆ, ಟ್ರಿಪ್ಗಲ್ಲ. ಹಾಗಲ್ಲ, ಆಫೀಸ್ ಕೆಲಸದ ಮೇಲೆ ಹೋಗೋವಾಗ ಫ್ಯಾಮಿಲಿ ಕರ್ಕೊಂಡು ಹೋಗೋ ಹಾಗಿಲ್ಲ. ಹಾಗಿದ್ರೆ ನಾನು ಒಬ್ಳೆ ಮನೇಲಿರ್ಬೇಕಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಒಂದು ಕೆಲಸ ಮಾಡು, ನಿಮ್ಮ ತಾಯಿಗೆ ಬರೋಕ್ಕೆ ಹೇಳು. ಅಮ್ಮಂಗ? ಸರಿ, ಹೇಳ್ತೀನಿ. ಎಷ್ಟು ಗಂಟೆಗೆ ಹೊರಡ್ತಾ ಇರೋದು ನೀವು? ಇವತ್ತು ಸಂಜೆ 7 ಗಂಟೆ ಟ್ರೈನ್ಗೆ. ಸರಿ, ಹಾಗಿದ್ರೆ ಅಮ್ಮನಿಗೆ ಇವಾಗಲೇ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಸರಿ ರೀ, ಹುಷಾರು. ಡೆಲ್ಲಿಲಿ ತುಂಬ ಚಳಿ ಇರುತ್ತಂತೆ, ಅದಕ್ಕೆ 2 ಸ್ವೆಟರ್ ಪ್ಯಾಕ್ ಮಾಡಿದ್ದೀನಿ. ಸರಿ. ಎಲ್ಲಿ ಅತ್ತೆ ಬರ್ತಾರೆ ಅಂತ ಹೇಳಿದ್ದೆ, ಇನ್ನೂ ಬಂದೇ ಇಲ್ಲ? ಅವರು ಆಲ್ರೆಡಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದಾರೆ. ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಸರಿ, ನನಗೆ ಲೇಟ್ ಆಯಿತು, ನಾನು ಬರ್ತೀನಿ. ಹಲೋ. ಹಾಂ ಅಮ್ಮ, ಏನು ಮಾಡ್ತಾ ಇದೆಯಾ? ಹಾಂ, ಅವ್ರು ಇವಾಗ ತಾನೇ ಹೊರಟ್ರು. ನಾನು ಹೇಳಿದ್ನಲ್ಲಮ್ಮ, ನನ್ನ ಫ್ರೆಂಡ್ ಗೀತಾ ಬರ್ತಾಳೆ ಅಂತ. ಅವಳು ಈಗ ತಾನೇ ಬಂದಿದ್ದಾಳೆ. ಇನ್ನೇನು ತಲೆ ಕೆಡಿಸ್ಕೋಬೇಡ. ಹ್ಞೂ ಸರಿಮ್ಮ, ಊಟ ಮಾಡ್ಕೊಂಡು ಮಲ್ಕೋತೀವಿ. ಸರಿಮ್ಮ, ಗುಡ್ ನೈಟ್.
ಹಲೋ, ಎಲ್ಲಿದ್ಯಾ? ಮನೆ ಅತಿಥಿ. ಸರಿ ಸರಿ, ಬೇಗ ಬಾ, ಕಾಯ್ತಾ ಇದ್ದೀನಿ. ಬಾಯ್ ಬಾಯ್. ಹಲೋ, ಎಲ್ಲಿದ್ದೀರಾ? ನಾನು ವೇಟ್ ಮಾಡ್ತಾ ಇದ್ದೀನಿ. ಸರಿ. ಹಾಂ ರಾಕೇಶ, ನಾನು ಕ್ಯಾಬ್ಗೆ ವೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 15 ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ಗೆ ಬರ್ತೀನಿ. ಏನು ಕ್ಯಾನ್ಸಲ್ ಆಯಿತಾ? ಸಪ್ಲೈಯರ್ ಕಡೆಯಿಂದ ಕ್ಯಾನ್ಸಲ್ ಆದರೆ ಮೊದಲೇ ಇಂಟಿಮೇಟ್ ಮಾಡ್ಬೇಕು ತಾನೆ, ನೆಕ್ಸ್ಟ್ ವೀಕ್ ಅಂತ. ಸರಿ ಬಿಡು, ನಾನು ಮನೆಗೆ ಹೋಗ್ತೀನಿ. ಅಯ್ಯೋ, ಒಳಗೋ. ಆ ಬ್ರಹ್ಮ ಅದೇ ಟ್ಯಾಲೆಂಟೆಡ್ ಅಲ್ಲ? ಯಾಕೆ? ಮತ್ತಿನ್ನೇನು, ಈ ಥರ ಬ್ಯೂಟಿ ರೆಡಿ ಮಾಡೋದಕ್ಕೆ ಅಲ್ಪ ಸ್ವಲ್ಪ ಟ್ಯಾಲೆಂಟ್ ಇದ್ದರೆ ಸಾಕಾಗತ್ತಾ? ಅಲ್ಲ, ನಾನು ಮದುವೆ ಆಗಿರೋಳು, ನಿಂಗೆ ಭಯ ಆಗಲ್ವಾ? ಭಯನಾ? ನಿಮಗೆ ಇಲ್ದಿರೋ ಭಯ ನನಗೆಂಥದ್ದು? ನನಗೆ ಇದೆಲ್ಲ ನನ್ನ ಗಂಡನ ಗೊತ್ತಾದ್ರೆ ಅನ್ನೋ ಭಯ. ಅಕಸ್ಮಾತ್ ಏನೋ ಗೊತ್ತಾಗ್ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಗೊತ್ತಾದರೆ ತಾನೇ ಪ್ರಾಬ್ಲಮ್ಮು. ಅಕಸ್ಮಾತ್ ಗೊತ್ತಾಗಿ ಪ್ರಾಬ್ಲಮ್ ಏನಾದರೂ ಆದರೆ ನೀನು ಕೈ ಬಿಡಲ್ಲ ತಾನೆ? ನಿಂಗೇನು ಅನ್ಸುತ್ತೆ? ಇಲ್ಲ, ನೀನು ನಂಗೆ ಮೋಸ ಮಾಡಲ್ಲ. ನಂಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ. ಈ ನಂಬಿಕೆ ಹೀಗೆ ಇರಲಿ. ನಾವಿಬ್ಬರು ಶಾಶ್ವತವಾಗಿ ಒಂದಾಗೋ ದಿನ ಆದಷ್ಟು ಬೇಗ ಹತ್ರ. ಯಾರು? ಗೊತ್ತಿಲ್ಲ. ಎಷ್ಟೊತ್ತೆ ಬಾಗಿಲು ತೆಗಿಯೋದು? ಅದು ಸಾಂಗ್ ಜೋರಾಗಿ ಹಾಕಿದ್ದೆ, ಅದಕ್ಕೆ ಕೇಳಿಸ್ಲಿಲ್ಲ. ಅಲ್ಲ, ಏನು ನೀವು ವಾಪಸ್ ಬಂದ್ರೆ ಏನಾಯ್ತು? ಅದೊಂದು ದೊಡ್ಡ ಕತೆ. ಬಾ. ಏನ್ ಬೇಕಿತ್ತು? ನಿಮ್ ನೈಟ್ ಡ್ರೆಸ್ ತಾನೆ, ಅದು ವಾರ್ಡ್ರೋಬ್ ಅರೇಂಜ್ ಮಾಡ್ತಾ ಇದೆ. ಸೊ ನಿಮ್ ಶರ್ಟ್ ಇಲ್ಲಿ 1 ನಿಮಿಷ ಕೊಡ್ತೀನಿ. ಸರಿ ಕೊಡು. ಹಾ, ತಗೊಳ್ಳಿ. ರೀ, ಮೊದಲು ಹೋಗಿ ಫ್ರೆಶ್ ಆಗ್ಬಿಟ್ಟು ಬಂದ್ರೆ. ತುಂಬಾ ಟಯರ್ಡ್ ಆಗಿದ್ದೀರಾ? ಇಲ್ಲ, ನನಗೆ ತುಂಬಾ ಸುಸ್ತಾಗಿದೆ. ಅಯ್ಯೋ ರೀ, ತುಂಬಾ ಟಯರ್ಡ್ ಆಗಿದ್ದಾರೆ. ಪ್ಲೀಸ್ ಪ್ಲೀಸ್ ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ರಿ. ನೋ. ಅಯ್ಯೋ ಅಂದ್ರೆ ಇಷ್ಟೊಂದು ಸೋಂಬರಿ ಇರಬಾರ್ದು. ಬನ್ನಿ ಬನ್ನಿ ಬನ್ನಿ, ಎದ್ದೇಳಿ ಎದ್ದೇಳಿ ಎದ್ದೇಳಿ, ಹೋಗಿ 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 ಹೋಗಿ. ಏನಿವತ್ತು ಇಲ್ಲಿ ಸಿಗೋ ಕೇಳಿದ್ದು? ಇಂಡೋರ್ ಗೇಮ್ಸ್ ಬೋರ್ ಆಯಿತು ಅಂತ ಔಟ್ಡೋರಾ? ನೋಡು, ನಾವು ನಿನ್ನೆ ಸ್ವಲ್ಪ ಏಮಾರಿದ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾ ಇದ್ವಿ, ಗೊತ್ತಾ? ಯಾಕೆ ಸೀರಿಯಸ್ ಆಗ್ತೀಯಾ? ಮತ್ತೆ ಇದು ಸೀರಿಯಸ್ ಆಗೋ ವಿಷಯ ಅಲ್ವಾ? ಅಲ್ಲ, ನಾವು ಎಷ್ಟು ದಿನ ಅಂತ ಈ ಥರ ಕಣ್ಣ ಮುಚ್ಚಲು ಆಟ ಆಡೋದು? ನನಗಂತೂ ಬರ್ತಾ ಬರ್ತಾ ತುಂಬಾ ಭಯ ಆಗ್ತಿದೆ. ಒಂದು ಕೆಲಸ ಮಾಡು, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಗೋ ಥರ ಸೀನ್ ಕ್ರಿಯೇಟ್ ಮಾಡಿ ಡೈವರ್ಸ್ಗೆ ಅಪ್ಲೈ ಮಾಡು. ಇದೆಲ್ಲ ಅಷ್ಟು ಈಸಿ ಅಂದ್ಕೊಂಡಿದ್ಯಾ? ಅದು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಡಿವೋರ್ಸ್ಗೆ ಒಪ್ಕೊಳ್ಳಲ್ಲ. ಮತ್ತೇನು ಮಾಡೋದು? ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಆದರೆ ಅದು ತುಂಬ ರಿಸ್ಕಿ ಕೆಲಸ. ಅಂದರೆ? ಅವನನ್ನು ಮುಗಿಸ್ಬಿಡೋದು. ಸೊ ಅವನ ಆಸ್ತಿನೂ ನಾವೇ ಅನುಭವಿಸ್ಬೋದು. ಕೊಲೆನಾ? ನಿನಗೆ ನಾನು ಬೇಕೋ ಬೇಡೋ, ನನಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತೀಯಾ? ಒಂದು ಪ್ರಾಣ ತೆಗಿಯೋಕ್ಕಾಗಲ್ವಾ? ಹಾಲು ತಗೊಳ್ಳಿ. ಓ,
ಏನಿವತ್ತು ಸ್ಪೆಷಲ್? ಹಾಲು ಕೊಡ್ತಿದ್ಯಾ? ಫಸ್ಟ್ ನೈಟ್ ನೆನಪಾಗ್ತಿದ್ಯಾ? ಫಸ್ಟ್ ನೈಟ್ ಅಲ್ಲ, ನಿನಗೆ ಲಾಸ್ಟ್ ನೈಟು. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಹಾಲು ಉಳ್ಕೊಂಡಿತ್ತು, ಅದಕ್ಕೆ ಬಿಸಿ ಮಾಡ್ಕೊಂಡು ತಂದೆ. ಹೌದಾ? ಎಲ್ಲಿ ಆ ಲ್ಯಾಪ್ಟಾಪ್ ತೆಗೆದಿಟ್ಟು ಸ್ವಲ್ಪ ಹೆಂಡತಿ ಮುಖನ ನೋಡ್ರಿ. ಲ್ಯಾಪ್ಟಾಪ್ ನೋಡಿದ್ರೆ ಕೆಲಸ ಆಗತ್ತೆ, ಆದರೆ ಹೆಂಡತಿ ಮುಖ ನೋಡಿದ್ರೆ ಕೆಲಸ ಕೆಡತ್ತೆ. ಇವತ್ತು ನನ್ನ ಕೆಲಸ ಮುಗಿಯುತ್ತೆ. ಹೆಂಡತಿ ಕೊಡೋ ಹಾಲಲ್ಲಿ ಏನು ಕಿಕ್ಕಿದೆ ಗೊತ್ತಾ? ಓಹೋ, ಇದಕ್ಕೇನು ಕಮ್ಮಿ ಇಲ್ಲ ನೋಡಿ. ಸರಿ, ಬೇಗ ಮಲ್ಕೊಳ್ಳಿ. ಸರಿ, ಬೆಳಗ್ಗೆ ಬೇಗ ಎಬ್ಸು ಚಿನ್ನ, ಕೆಲಸ ಇದೆ. ನಾನು ಮಲ್ಗಿಸೋ ಪ್ಲ್ಯಾನ್ ಮಾಡ್ತಿದ್ರೆ ಇವ್ನಿಗೆ ಹೇಳ್ಸ್ಬೇಕಂತೆ. ಆಯಿತು, ಬೇಗ ಎಬ್ಸ್ತೀನಿ ಇವಾಗ. ಸುರೇಶ್ ಮೇಲಿನ ವ್ಯಾಮೋಹಕ್ಕೆ ತನ್ನ ಗಂಡನ್ನೇ ಕೊಲೆ ಮಾಡೋಕ್ಕೆ ಮುಂದಾಗ್ತಾಳೆ ಸ್ವಾತಿ. ಆದರೆ ಯಾವುದೂ ಪ್ಲ್ಯಾನ್ ಪ್ರಕಾರ ನಡೆಯೋಲ್ಲ. ತನ್ನ ಪ್ಲ್ಯಾನಿಗೆ ಸಾಥ್ ಕೊಡಬೇಕಾಗಿರೋ ಸುರೇಶ್ ಅವತ್ತವಳಿಗೆ ಕೈ ಕೊಡ್ತಾನೆ. ಸ್ವಾತಿ ಸುರೇಶನ್ನು ಎಷ್ಟು ಇಷ್ಟಪಡ್ತಾ ಇರ್ತಾಳೋ, ಸುರೇಶ್ ಕೂಡ ಅವಳನ್ನು ಅಷ್ಟೇ ಇಷ್ಟಪಡ್ತಾ ಇರ್ತಾನೆ. ಆದರೆ ಸುರೇಶ್ ಯಾಕೆ ಅವತ್ತು ಬಂದಿಲ್ಲ? ಅವನಿಗೇನಾದರೂ ಪ್ರಾಬ್ಲಮ್ ಆಗಿತ್ತಾ, ಅಥವಾ ಅವನು ಬೇಕು ಅಂತಲೇ ಬರಲಿಲ್ವಾ? ಇದ್ರ ಹಿಂದೆ ಏನಿತ್ತು? ಏನದು? ಹಾಂ ಅಣ್ಣ, ಆಯ್ತು ಬಾರ ಕೂತ್ಕೋ. ಏನು ಇಷ್ಟೊಂದು ಬಿಸಿ ಆಗ್ಬಿಟ್ಟಿದ್ಯಾ ಈ ನಡುವೆ? ಕೈಗೆ ಸಿಗಲ್ಲ ಅಂತೀಯಾ? ಅಯ್ಯೋ, ಸ್ವಲ್ಪ ಕೆಲ್ಸಗಳಿತ್ತಣ್ಣ, ಅದಕ್ಕೆ ಬಿಸಿ ಆಗಿದ್ದೆ. ತಗೋ, ಅಮ್ಮ ಒಂದಷ್ಟು ಫೋಟೋಸ್ ಕೊಟ್ಟಿದ್ದಾರೆ ನೋಡು. ಯಾವುದಾದ್ರೂ ಒಂದು ಹುಡುಗಿನ ಸೆಲೆಕ್ಟ್ ಮಾಡು, ಆದಷ್ಟು ಬೇಗ ಮದುವೆ ಆಗೋ ಅಂತ. ಎಷ್ಟು ದಿನ ಅಂತ ಈ ಥರ ಗುಂಡ್ರಿಗೋ ಈ ಥರ ಓಡಾಡ್ಕೊಂಡಿರ್ತೀಯ? ಅಣ್ಣ, ಇದ್ಯಾರು? ನನಗೆ ಗೊತ್ತಿತ್ತು ನೀನು ಇವಳನ್ನೇ ಸೆಲೆಕ್ಟ್ ಮಾಡ್ತೀಯ ಅಂತ. ನೋಡು, ಒಳ್ಳೆ ಹುಡುಗಿ, ಒಳ್ಳೆ ಫ್ಯಾಮಿಲಿ, ನಮಗೆ ಹೇಳಿ ಮಾಡಿಸಿದ ಸಂಬಂಧ. ನೀನು ಹ್ಞೂ ಅಂದರೆ ನಾನು ಮಾತಾಡ್ತೀನಿ. ಓಕೆ, ಆಯಿತು ಬಿಡು, ಮಾತಾಡ್ತೀನಿ. ಹಾಗೆ ನಿಮ್ಮ ಅತ್ತಿಗೆಗೂ ಒಂದು ಮಾತು ಕೇಳ್ಬೇಡಪ್ಪ. ಅತ್ತಿಗೆ ಯಾವತ್ತಿದ್ರು ನಮ್ಮ ಪಾರ್ಟಿನೇ ಬಿಡು. ಸರಿ, ಯಾವ ಕಡೆ ಇವಾಗ? ಫ್ರೆಂಡ್ಸು ಕಾಯ್ತಾ ಇದ್ದಾರೆ ಹೋಟ್ಲ್ ಹತ್ರ, ಹೊರಡಬೇಕು. ಮನೆಗೆ ಬಾರೋ. ಮನೆಗೆ ಬಂದು ಎಷ್ಟು ದಿನ ಆಯಿತು? ಮನೇಲಿ ಊಟ ಮಾಡಿ ಎಷ್ಟು ದಿನ ಆಯಿತು? ನಿಮ್ಮ ಅತ್ತಿಗೆ ಬೇರೆ ಕೇಳ್ತಾ ಇದ್ಲು. ಬಾ. ಸರಿ, ನಡಿ. ಅದು ನಿಮ್ಮ ಫೋಟೋ ನೋಡಿದ ತಕ್ಷಣ ನಿಮ್ಮ ಮೇಲೆ ಲವ್ ಆಗಿಬಿಡ್ತು. ಅಯ್ಯೋ, ಸುಳ್ಳಲ್ಲ, ನಿಜ. ಅಯ್ಯೋ, ನಾನೆಲ್ಲಿ ಸುಳ್ಳಂದೆ? ಮತ್ತೆ ಯಾಕೆ ನಗು? ಹಾಗೆ ಸುಮ್ಮನೆ. ನೀವು ಸುಮ್ಮನೆ ನಕ್ಕರು ತುಂಬ ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು. ಅದು ನಿಮ್ಮ ಮೊಬೈಲ್ ನಂಬರ್ ಕೊಡೋಕ್ಕಾಗತ್ತಾ? ಮನ್ಸನ್ನೇ ಕೊಡ್ತಾ ಇದ್ದೀನಂತೆ, ಇನ್ನು ಫೋನ್ ನಂಬರ್ ಕೊಡಲ್ವಾ? ಆಮೇಲೆ ಇನ್ನೊಂದು ಕೇಳಬೇಕಾಗಿತ್ತು. ನೀವು ಮದುವೆ ಆದಮೇಲೆ ಹಾಗಿರಬೇಕು ಹೀಗಿರಬೇಕು ಅಂತ ಏನಾದರೂ ಇದ್ದರೆ ಈಗಲೇ ಹೇಳ್ಬಿಡಿ. ಹಾಗೆಲ್ಲ ಏನಿಲ್ಲ, ಮದುವೆ ಆದಮೇಲೆ ಪ್ರತಿ ಕ್ಷಣ ಜೊತೆಲಿದ್ರೆ ಸಾಕು. ಪರವಾಗಿಲ್ಲ, ಮಾತಾಡಿ. ಅಯ್ಯೋ, ಈ ಕಾಲ್ ನಿಮ್ಮಷ್ಟೇನು ಇಂಪಾರ್ಟೆಂಟ್ ಇಲ್ಲ ಬಿಡಿ. ಹಲೋ. ಹಲೋ, ಏನಾಗಿದೆ ನಿಂಗೆ? ಯಾಕೆ ಈ ಥರ ಆಡ್ತಾ ಇದೆಯಾ? ಅಲ್ಲ, ಅವತ್ತು ನೈಟ್ ಯಾಕೆ ಹಾಗೆ ಮಾಡಿದೆ? ಎಷ್ಟು ಸತಿ ಕಾಲ್ ಮಾಡಿದ್ದೀನಿ ಗೊತ್ತಾ? ಸಾರಿ ಚಿನ್ನ, ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಗಿದೆ. ಏನೇ ಆಗಿದ್ರು ಫೋನ್ ಮಾಡಿ ಹೇಳೋಕೆ ಏನೋ ದಾಡಿ ನಿಂಗೆ? ನೋಡು, ಈಗ ನೀನು ಎಲ್ಲಿದ್ಯೋ, ಯಾವ ಪರಿಸ್ಥಿತಿಯಲ್ಲಿದ್ಯೋ ಅದೆಲ್ಲ ನಂಗೆ ಬೇಕಾಗಿಲ್ಲ. ಈಗಲೇ ಬಂದು ನೀನು ನನ್ನ ಮೀಟ್ ಮಾಡ್ಬೇಕಷ್ಟೇ. ಹಲೋ, ಒಂದು ನಿಮಿಷ ನನ್ನ ಮಾತು ಕೇಳು. ನೀನೇನು ಹೇಳಬೇಡ. ಏನೇ ಆದರೂ ಇವತ್ತು ನೈಟ್ ನಾವು ಅವನ್ನ ಮುಗಿಸ್ತಾ ಇದ್ದೀವಿ ಅಷ್ಟೇ. ಸ್ವಾತಿ, ಸ್ವಲ್ಪ ನನ್ನ ಮಾತು ಕೇಳು. ನನ್ನ ಮದುವೆ ಫಿಕ್ಸ್ ಆಗಿದೆ. ಓಹೋ, ಸಾಹೇಬ್ರು ಇಷ್ಟು ದಿನ ಇದಕ್ಕೆ ನಾನು ಅವಾಯ್ಡ್ ಮಾಡ್ತಾ ಬಂದಿದ್ದು. ನೋಡು, ನನಗೇನಾದ್ರು ಮೋಸ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವನ ಬದಲು ನಿನ್ನೆ ಸಾಯಿಸ್ಬಿಡ್ತೀನಿ ಅಷ್ಟೇ. ನೋಡು, ಇಷ್ಟು ದಿನ ಆಗಿದೆಲ್ಲ ಮರ್ತ್ಬಿಡು. ಇದೆಲ್ಲ ತಪ್ಪು, ಪ್ಲೀಸ್. ತಪ್ಪು ಅಂತ ಇವಾಗ ಅನಿಸ್ತಾ ಇದೆಯಾ? ಆವಾಗ ಮೈ ಚಳಿ ಬಿಟ್ಟು ನನ್ನ ತಪ್ಕೊಳ್ವಾಗ ಇದೆಲ್ಲ ತಪ್ಪು ಅಂತ ಅನ್ಸಿಲ್ವಾ? ಇವಾಗ ಇನ್ನೊಬ್ಳು ಸಿಕ್ಕ ತಕ್ಷಣ ಇದೆಲ್ಲ ತಪ್ಪಾ? ಹಾಗಲ್ಲ, ನನಗೂ ನೀನು ಬೇಕು. ಮತ್ತಿನ್ನೇನು? ನೋಡು, ಈ ಮದುವೆ ಗಿದ್ವೆ ಎಲ್ಲ ಸ್ಟಾಪ್ ಮಾಡಿ ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಅಷ್ಟೇ. ಅಲ್ಲ, ಅದು ನೋಡು, ನೀನು ಈ ಸಲನೂ ಕೈ ಕೊಟ್ಟರೆ ನಿನ್ನ ಮನೆಗೆ ಬಂದು ಇರೋ ವಿಷಯನೆಲ್ಲ ಹೇಳಿ ನಿನ್ನ ಮದುವೆನ ನಿಲ್ಲಿಸ್ಬೇಕಾಗುತ್ತೆ. ಹುಷಾರ್. ಇಲ್ಲ ಇಲ್ಲ, ಬರ್ತೀನಿ.
ಏನಾದರೂ ಪ್ಲ್ಯಾನ್ ಮಾಡೋಣ, ಡೋಂಟ್ ವರಿ. ನೋಡು, ಆದಷ್ಟು ಬೇಗ ಸ್ವಾತಿನ ಅವಾಯ್ಡ್ ಮಾಡಿ ಇದರಿಂದ ಹೊರಗಡೆ ಬಾ. ಮಾನಸ ಅಂತ ಹುಡುಗಿನ ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರಬೇಕು. ಅದು ಹೇಗಣ್ಣ ಹೊರಗಡೆ ಬರೋಕ್ಕಾಗತ್ತೆ? ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾಳು ಅವಳು. ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ ಕಣೋ. ಇದನ್ನೆಲ್ಲ ಇಲ್ಲೇ ನಿಲ್ಲಿಸಿ ನಾಳೆ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡು. ಹಲೋ, ಹಲೋ, ಎಲ್ಲಿದ್ಯಾ? ಈಗ ಸಿಗೋಕ್ಕಾಗುತ್ತಾ? ನೋಡು, ಈಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಅದೇನು ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತಿರ್ತೀಯ? ಸುಮ್ಮನೆ ಬಾ. ನೋಡು, ನಾನು ಹೇಳೋದನ್ನು ಸ್ವಲ್ಪ ಕೇಳು. ನಾವು ಇಬ್ಬರು ನಾಳೆನೇ ಮದುವೆ ಆಗ್ತಾ ಇದ್ದೀವಿ. ನಾಳೆನಾ? ಹೌದು. ಇನ್ನೂ ಲೇಟ್ ಮಾಡಿದ್ರೆ ನನ್ನ ಮದುವೆ ಆಗೋಗುತ್ತೆ. ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ರೆಡಿ ಆಗಿರು. ನಾನು ನಿಮ್ಮನೆ ರೋಡ್ ಎಂಡ್ ಹತ್ರ ಬಂದು ಪಿಕ್ ಮಾಡ್ತೀನಿ ನಿನ್ನ. ಆಯಿತು, ಅಡ್ರೆಸ್ ಶೇರ್ ಮಾಡು, ಬರ್ತೀನಿ. ಇದಿಷ್ಟು ಪೊಲೀಸರಿಗೆ ಬಾಡಿ ಸಿಗೋಕ್ಕಿಂತ ಮುಂಚೆ ನಡೆದಂಥ ಘಟನೆಗಳು. ಇಲ್ಲಿ ಕೊಲೆ ಆಗೋದಕ್ಕೆ ಪ್ರಚೋದನೆ ಆಗುವಂಥ ತುಂಬ ಘಟನೆಗಳಿವೆ. ಆದರೆ ಇಲ್ಲಿ ಕೊಲೆ ಆದವ್ರು ಯಾರು? ಕೊಲೆ ಮಾಡಿದವ್ರು ಯಾರು? ಪೊಲೀಸರಿಗೆ ಸಿಕ್ಕಿರೋ ಒಂದು ಮೊಬೈಲ್ ಮತ್ತು ಸಿಮ್ಮನ್ನು ಹಿಡ್ಕೊಂಡು ಕೊಲೆ ಆಗಿರೋ ವ್ಯಕ್ತಿ ಬಗ್ಗೆ ಮಾಹಿತಿ ಕಲೆ ಹಾಕೋಕ್ಕೆ ಶುರು ಮಾಡ್ತಾರೆ. ತನಿಖೆ ಕೂಡ ಆರಂಭ ಆಗುತ್ತೆ. ಆದರೆ ಆ ತನಿಖೆ ಹೋಗಿ ನಿಲ್ಲೋದೆಲ್ಲಿ? ಸರ್, ಆ ಸಿಮ್ದು ಡೀಟೇಲ್ಸ್ ತಂದಿದ್ದೀನಿ ಸರ್. ಸರ್, ಆ ಸಿಮ್ಮು ಇವ್ರ ಹೆಸರಲ್ಲಿದೆ. ಹೆಸರು ಶ್ರೀನಿವಾಸ್ ಅಂತ ಹೇಳಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಸರ್, ಚಾಕುವಿನಿಂದ ಹೊಟ್ಟೆ ಭಾಗಕ್ಕೆ ಚುಚ್ಚಿ ಸಾಯಿಸಿದ್ದಾರೆ ಸರ್. ಆಮೇಲೆ ಬಾಡಿನ ತಗೊಂಡೋಗಿ ಪೊದೆಗೆ ಎಸ್ತೋಗಿದ್ದಾರೆ. ಆ ಜಾಗದಲ್ಲಿ ಬೇರೆ ಏನಾದರೂ ಕ್ಲೂ ಸಿಕ್ಕಿದೆಯಾ? ಇಲ್ಲ ಸರ್, ಆದರೆ ನಾವು ಈ ಅಡ್ರೆಸ್ ಇಟ್ಕೊಂಡು ಎಂಕ್ವೈರಿನ ಮುಂದುವರಿಸ್ಬೋದು. ಸರಿ, ಹಾಗಾದರೆ ಲೇಟ್ ಮಾಡೋದು ಬೇಡ. ಈ ಅಡ್ರೆಸ್ಸಲ್ಲಿರೋರನ್ನ ವಿಚಾರಿಸೋಣ. ಎಸ್ ಸರ್. ಸರ್, ಏನು ವಿಷಯ? 9845632136 ಇದು ನಿಮ್ಮ ನಂಬರಾ? ಅಲ್ಲ, ಅದು ನನ್ನ ಮಗಳು ಸ್ವಾತಿದು. ಯಾಕೆ ಸರ್, ಏನಾಯಿತು? ಸರ್, ಸಿಮ್ ನಂದೆ, ಆದರೆ ನನ್ನ ಮಗಳು ಯೂಸ್ ಮಾಡ್ತಿದ್ಲು. ಈಗ ನೀವು ಸ್ವಲ್ಪ ಧೈರ್ಯ ತಗೋಬೇಕಾಗತ್ತೆ. ನಿಮ್ಮ ಮಗಳು ಸರ್, ಏನಾಯ್ತು ಸರ್? ನನ್ನ ಮಗಳಿಗೆ ಏನಾಯಿತು? ನಿಮ್ಮ ಮಗಳು ಕೊಲೆ ಆಗಿದೆ. ನಿಮ್ಮ ಸ್ವಾತಿ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? 1 ವರ್ಷ ಆಗಿತ್ತು ಅಷ್ಟೇ ಸರ್. ನಿಮ್ಮ ಲೈಫ್ ಹೇಗಿತ್ತು? ಅಂದರೆ ನಿಮ್ಮ ಸ್ವಾತಿ ನಡುವೆ ಏನಾದರೂ ಪ್ರಾಬ್ಲಮ್ ಇತ್ತಾ? ಹೋದಪ್ಪ ಅವಳು. ಹಲೋ ಹಲೋ, ಅನಿತಾ, ನಿನ್ನೆ ರಾತ್ರಿನೂ ಫೋನ್ ಮಾಡಿದ್ರು ಇವರು. ಒಂದು ನಿಮಿಷ ರೀ. ಹಲೋ, ಹಾಂ ಹೇಳೆ. ಸರ್, ಅದೊಂದು ಸಲ ನಾನು ಅವಳನ್ನು ತಪ್ಪಾಗಿ ತಿಳ್ಕೊಂಡು ಹಂಗಲ್ಲಾಗಿತ್ತು ಸರ್. ಆದರೆ ಅದೆಲ್ಲ ಆದಮೇಲೆ ನಾವಿಬ್ಬರು ತುಂಬ ಚೆನ್ನಾಗೇ ಇದ್ವಿ ಸರ್. ನಿಮ್ಮ ಹೆಂಡ್ತಿನ ಯಾರು ಕೊಲೆ ಮಾಡಿರ್ಬೋದು ಅಂತ ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಇಲ್ಲ ಸರ್, ಅವಳು ಹೆಚ್ಚಾಗಿ ಮನೇಲೇ ಇರೋಳು, ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ಇದೆಲ್ಲ ಹೇಗಾಯಿತು ಅಂತ ಗೊತ್ತಿಲ್ಲ ಸರ್. ನಿಮ್ಮ ಹೆಂಡತಿ ಮಿಸ್ ಆಗಿ ಒಂದಿನ ಆಗಿದ್ರು, ನೀವ್ಯಾಕೆ ನಮಗೆ ತಿಳಿಸ್ಲಿಲ್ಲ? ಸರ್, ಅವಳು ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳೋಗಿದ್ಲು. ಹಾಗಾಗಿ ಅವಳು ಅಲ್ಲಿಗೆ ಹೋಗಿರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ತಾಯಿ ಮನೆಗೆ ಹೋಗಿ ತಲುಪ್ತೀಯಾ ಅಂತ ಫೋನ್ ಮಾಡಿ ವಿಚಾರಿಸ್ಲಿಲ್ವಾ? ಸರ್, ಸ್ವಾತಿ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ಆಮೇಲೆ ಅವಳೇ ಕಾಲ್ ಮಾಡ್ತಾಳೆ ಅಂತ ನಾನು ಸುಮ್ಮನಾದೆ. ಆಮೇಲೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆದೆ, ಕಾಲ್ ಮಾಡೋಕ್ಕೆ ಆಗಲಿಲ್ಲ ಸರ್. ಸರ್, ಸರ್, ಸ್ವಾತಿ ಕಾಲ್ ರೆಕಾರ್ಡ್ ಚೆಕ್ ಮಾಡಿದಾಗ ಈ ನಂಬರ್ ಸಿಕ್ಕಿದೆ. ಈ ನಂಬರ್ ಸುರೇಶ್ ಅನ್ನೋ ವ್ಯಕ್ತಿದು ಸರ್.
ಸ್ವಾತಿ ಮತ್ತೆ ದೇವರಾಜ್ ಇದ್ದಿದ್ದ ಮನೆ ಪಕ್ಕನೇ ಇವನ್ ಮನೆ ಅಂತೆ. ಖಂಡಿತವಾಗ್ಲೂ ಇವನ್ಗೂ ಇದಕ್ಕೂ ಏನೋ ಲಿಂಕ್ ಇದೆ ಸರ್. ಹೇಳ್ಕೊಂಬನ್ನಿ ಅವನ್ನ. ಓಕೆ ಸರ್. ನಿನಗೂ ಸ್ವಾತಿಗೂ ಏನು ಸಂಬಂಧ ಹೇಳು. ಸರ್ ಅವಳ ಮನೆ ಪಕ್ಕನೇ ನನ್ನ ಮನೆಯೂ ಇದ್ದಿದ್ದು, ಹಾಗಾಗಿ ಪರಿಚಯ ಆಯ್ತು ಅಷ್ಟೇ. ಸ್ವಾತಿ ಕೊಲೆ ಆಗಿದೆ. ಹೌದಾ? ಯಾರು ಸರ್ ಕೊಲೆ ಮಾಡಿದ್ದು? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗು, ಅಷ್ಟು ಸಾಕು. ಸರ್ ನನ್ನನ್ನು ಯಾಕೆ ಸರ್ ಎನ್ಕ್ವೈರಿ ಮಾಡ್ತಿದ್ದೀರಾ? ಸ್ವಾತಿ ಕೊಲೆ ಆಗೋಕ್ ಮುಂಚೆ ನಿನ್ನ ನಂಬರಿಂದ ಅವಳಿಗೆ ಕಾಲ್ ಹೋಗಿದೆ. ಹೇಳು, ಏನು ಸಮಾಚಾರ? ಸರ್ ಅದು ಸರ್ ನಾವು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡು, ಇಲ್ಲಾಂದರೆ ನಮ್ಮದೇ ಥರ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ. ಸರ್ ಸರ್ ಬೇಡ ಸರ್, ಎಲ್ಲ ಹೇಳ್ಬಿಡ್ತೀನಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಹೇಳು, ಕಮಾನ್. ಸರ್ ಅದು ಅವತ್ತು ಮೇಡಮ್ ನೀವೇನಿಲ್ಲಿ? ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ಹಾಗೆ ಆಟೋಗೆ ವೆಯ್ಟ್ ಮಾಡ್ತಿದ್ದೀರಾ, ಆದರೆ ಒಂದು ಆಟೋನೂ ಸಿಕ್ಕಿಲ್ಲ, ಕರೆಕ್ಟಾ? ಹೌದು, ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ. ಬಿಸಿಲು ಬೇರೆ ಜಾಸ್ತಿ ಆಗ್ತಿತ್ತು, ಅದಕ್ಕೆ ನೆರಳಲ್ಲಿ ನಿಂತ್ಕೊಂಡೆ. ಈ ಏರಿಯಾದಲ್ಲಿ ಆಟೋ ಸಿಗಲ್ಲ ಮೇಡಮ್, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ. ಸಂಕೋಚ ಮಾಡ್ಕೋಬೇಡಿ, ಬನ್ನಿ ಪರವಾಗಿಲ್ಲ. ಓಕೆ, ಮೇನ್ ರೋಡ್ ತನಕ ಡ್ರಾಪ್ ಮಾಡಿ. ಅಕ್ಕಪಕ್ಕದ ಮನೆಯವ್ರು ನಾವು, ನಾನು ಮನೆಗೆ ಹೋಗ್ತಾ ಇರೋದು, ಬನ್ನಿ ಡ್ರಾಪ್ ಮಾಡ್ತೀನಿ. ನಾಳೆನಾ? ನಾಳೆ ಬೆಳಿಗ್ಗೆ ರೆಡಿ ಆಗಿರು. ಆಯಿತು, ಅಡ್ರೆಸ್ ಶೇರ್ ಮಾಡು. ಸರ್ ನನಗೆ ಮಾನಸ ಅನ್ನೋ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆಗ ಸ್ವಾತಿ ದೇವರಾಜ್ನ ಮುಗಿಸ್ಬಿಡೋಣ ಅಂತ ತುಂಬ ಪೀಡಿಸ್ತಿದ್ದು ಸರ್. ನಾನು ಎಷ್ಟು ಹೇಳಿದ್ರೂ ಕೇಳಿಲ್ಲ ಸರ್. ಕೊನೆಗೊಂದಿನ ನಾನೇ ಮದುವೆ ಆಗೋಣ ಬಾ ಅಂತ ಬರೋಕ್ಕೆ ಹೇಳಿದೆ ಸರ್. ಹೇಳಿ. ಇದ್ಯಾವುದೋ ಜಾಗ? ಬೆಂಗಳೂರಲ್ಲಿ ಈ ಥರ ಜಾಗ ಇದೆ ಅಂತ ಯಾವಾಗಲೇ ಗೊತ್ತಾಗಿತ್ತು. ಅದು ಸರಿ, ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ಇನ್ನೇನಕ್ಕೆ? ಮದುವೆ ಆಗೋದಕ್ಕೆ. ಇಲ್ಲ. ಎಲ್ಲಾದ್ರೇನು, ನಿನ್ನ ಕತ್ತಕ್ಕೆ ತಾಳಿ ಕಟ್ಟಿದ್ರೆ ಮುಗೀತು ತಾನೆ. ಮತ್ತೆ ನನ್ನ ಗಂಡನ ಕತೆ ಏನು? ಅವನಿಗೆ ನಾಳೆನೇ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಸರಿ, ಅದೆಲ್ಲ ಬಿಟ್ಟಾಕೋ, ಕಣ್ಮುಚ್ಕೊ, ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ಕಣ್ಮುಚ್ಕೋ. ಇಲ್ಲೇ ತಾಳಿ ಕಟ್ಟಲ್ಲ ತಾನೆ? ಅಟ್ಲೀಸ್ಟ್ ಒಂದು ದೇವಸ್ಥಾನಕ್ಕಾದ್ರೂ ಕರ್ಕೊಂಡು ಹೋಗಪ್ಪ. ಹಾ, ಆಮೇಲೆ ಇದನ್ನ ಮೊದಲು ಕಿತ್ತು ಬಿಸಾಕ್ಬೇಕು. ಹೇಳ್ದಷ್ಟು ಮಾಡು, ಕಣ್ಮುಚ್ಕೋ. ಆಯ್ತು, ಮುಚ್ಕೊ. ಅಲ್ವೋ, ಅವಳನ್ನ ಅವಾಯ್ಡ್ ಮಾಡೋದಕ್ಕೆ ಕೊಲೆ ಮಾಡೋದು ಒಂದೇನಾಯ್ತು ದಾರಿ ನಿನಗೆ? ಸರ್ ಅವಳನ್ನ ಅವಾಯ್ಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮಾನಸನ ನನ್ನೊಳಗೆ ಮಾಡ್ಕೊಬೇಕಾಗಿತ್ತು ಸರ್. ಎಲ್ಲಿ ಆ ಸ್ವಾತಿ ಅದಕ್ಕೆ ಕಲ್ಲಾಗ್ತಾಳೋ ಅಂತ ಅವಳನ್ನ ಕೊಲೆ ಮಾಡೋದಕ್ಕೆ ಮುಂದಾದೆ ಸರ್. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಕೊಲೆ ಒಂದೇ ಪರಿಹಾರ ಆಗಿದ್ದಿದ್ರೆ ಇವತ್ತು ಈ ಭೂಮಿ ಮೇಲೆ ಯಾರು ಇರ್ತಾನೆ ಇರಲಿಲ್ಲ. ಕೊಲೆ ಮಾಡುವಾಗ ಕಾನೂನು, ಪೊಲೀಸು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ? ಈಗ ನಿನಗೆ ಮಾನಸ ಸಿಗ್ತಾಳ? ಯಾವುದೋ ಒಂದನ್ನ ಪಡ್ಕೊಳಕ್ ಹೋಗಿ ಎಲ್ಲದನ್ನು ಕಳ್ಕೊಂಡ್ಬಿಟ್ಟಲ್ಲೋ. ಒಂದು ಕ್ಷಣದ ಕೆಟ್ಟ ಯೋಚನೆ, ಒಂದು ಕ್ಷಣದ ಕೆಟ್ಟ ಆಸೆ ನಮ್ಮಲ್ಲಿ ಎಷ್ಟು ಕೆಟ್ಟ ಕೆಲಸ ಮಾಡಿಸ್ಬೋದು ಅಂದರೆ ಅದು ನಮ್ಮ ಲೈಫನ್ನೇ ಹಾಳು ಮಾಡ್ಬೋದು. ನಾವು ಏನೇ ಮಾಡಿದ್ರೂ ಅದಕ್ಕೆ ಕಾರಣ ನಮ್ಮ ಮನಸ್ಸು ಮತ್ತು ನಮ್ಮಲ್ಲಿರೋ ಯೋಚನೆಗಳೇ. ಸ್ವಾತಿಗೆ ಏನು ಕಮ್ಮಿ ಆಗಿತ್ತು? ಒಳ್ಳೆ ಗಂಡ, ಒಳ್ಳೆ ಫ್ಯಾಮಿಲಿ, ಒಂದೊಳ್ಳೆ ಲೈಫ್ ನಡ್ಸೋಕೆ ಏನೇನು ಬೇಕಾಗಿತ್ತು ಅದೆಲ್ಲ ಕೂಡ ಸ್ವಾತಿಗಿತ್ತು. ಗಂಡ ಇರುವಾಗಲೇ ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇರಲಿಲ್ಲ. ದೇವರಾಜ್ ಅಂತ ದೇವ್ರಂಥ ಗಂಡನಿಗೆ ಮೋಸ ಮಾಡೋದಕ್ಕೆ ಸ್ವಾತಿಗೆ ಸಿಕ್ಕ ಬಹುಮಾನ ಸಾವು. ಇನ್ನು ಸುರೇಶ್ಗೆ ತಾನು ಮಾಡಿದ್ದೆಲ್ಲ ತಪ್ಪು ಅಂತ ಗೊತ್ತಾಗೋದ್ರೊಳಗಡೆ ಕಾಲನೇ ನೀರು ಹೋಗಿತ್ತು. ಆದರೆ ಸ್ವಾತಿಯಿಂದ ದೂರ ಆಗೋಕ್ಕೆ, ಅವಳಿಂದ ಕ್ರಿಯೇಟ್ ಆಗ್ತಿರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೆ ಹಲವಾರು ದಾರಿಗಳಿದ್ವು. ಆದರೆ ಅವನ ಕಣ್ಣಿಗೆ ಕಾಣಿಸಿದ್ದು ಕೊಲೆ ಮಾಡೋ ದಾರಿ ಮಾತ್ರ. ನಮ್ಗೇನು ಸಿಕ್ಕಿದೆಯೋ ಅದರಲ್ಲೇ ನಾವು ತೃಪ್ತಿ ಪಡಬೇಕು, ಅದರಲ್ಲೇ ನಮ್ಮ ಖುಷಿನ ಕಂಡ್ಕೊಳ್ಬೇಕು. ನಮಗೆ ಸಿಕ್ಕಿರೋ ಜೀವನನ ಖುಷಿಯಿಂದ ಅನುಭವಿಸ್ಬೇಕು. ಯಾಕೆಂದರೆ ಒಳ್ಳೆ ಜೀವನ ಎಲ್ರಿಗೂ ಸಿಗಲ್ಲ.